ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಮತ್ತು ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಅವ್ಯವಸ್ಥೆಯ ತಾಣಗಳ ದರ್ಶನವನ್ನ ಮಾಡಿಸ್ತಾ ಇದ್ದೀವಿ. ಖಾನಾಪುರ ಗಡಿ ತಾಲೂಕು. ಈ ಗಡಿ ತಾಲೂಕಿನಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಖಾನಾಪುರ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಹಳ್ಳಿಗಳ ಕಥೆ ವ್ಯಥೆ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ. ಅಮಗಾಂವ್ ಜೋಪಡಿಯಲ್ಲಿ ನರಕ ಯಾತನೆಯ ದರ್ಶನ. ಸರ್ಕಾರಿ ದಾಖಲೆಗಳಿದ್ರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮ. ಆಧಾರ್, ರೇಷನ್ ಕಾರ್ಡ್, ಹಕ್ಕುಪತ್ರ ಇದ್ರೂ ಕೂಡ ಸರ್ಕಾರ ಸೌಲಭ್ಯ ಕೊಟ್ಟಿಲ್ಲ. ಸೌಲಭ್ಯ ಮುಟ್ಟಿಸಬೇಕಾಗಿದ್ದ ಅಧಿಕಾರಿಗಳು, ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕಾಡಂಚಿನ ಜನ ಹೈರಾಣಾಗಿದ್ದಾರೆ. ಗಡಿ ಭಾಗದ ಜನ ಹೈರಾಣಾಗಿದ್ದಾರೆ. ನೋಡಿ, ಎಲ್ಲಿನ ಪರಿಸ್ಥಿತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳು, ಚಿಕ್ಕ ಚಿಕ್ಕ ಮಕ್ಕಳು ದೀಪಗಳ ಮೊರೆ ಹೋಗ್ತಿದ್ದಾರೆ ಓದಬೇಕು ಅಂದ್ರೆ. ಒಂದು 30-40 ವರ್ಷದ ಹಿಂದೆ ಈ ರೀತಿ ಇರ್ತಾ ಇತ್ತು. ಆದ್ರೆ ಈಗ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಎಲ್ಲಿ ಅಭಿವೃದ್ಧಿ ಶೂನ್ಯ. ಇಂಥ ಗ್ರಾಮಗಳಲ್ಲಿ ಇನ್ನೂ ಕೂಡ ಸರಿಯಾದ ರಸ್ತೆ ಇಲ್ಲ, ಸಂಪರ್ಕ ವ್ಯವಸ್ಥೆ ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಆಸ್ಪತ್ರೆ ಇಲ್ಲ. ಇಲ್ಲಗಳ ಖಜಾನೆ ಈ ಖಾನಾಪುರ ಗ್ರಾಮಗಳದ್ದು. ಹಾಗಿದ್ರೆ ನೋಡ್ಬೇಕಾದಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡಿಸ್ಬೇಕಾಗಿದ್ದಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ಬೇಸರದ ವಿಚಾರ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಪ್ರತ್ಯಕ್ಷ ವರದಿಯನ್ನು ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೀಡಿದ್ದಾರೆ. ನೋಡ್ಕೊಂಬರೋಣ ಒಂದ್ಸರಿ. ಬೆಳಗಾವಿಯ ಖಾನಾಪುರ ತಾಲೂಕಿನ ಅಮಗಾವ್ನ ಕಾಡಂಚಿನ ಭಾಗದ ಈ ಹಳ್ಳಿಗಳ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಇಲ್ಲಿನ ಜನರ ಪರಿಸ್ಥಿತಿ. ಮನೆ ನೋಡಿದರೆ ಜೋಪಡಿ ಮನೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿದ್ದೋಗ್ಬೋದು. ಇಲ್ಲೊಂದು 100-150 ಮನೆಗಳಿದ್ದಾವೆ. ಸುಮಾರು 1,000 ಜನ ಇಲ್ಲಿ ವಾಸ ಮಾಡ್ತಾರೆ. ಸರ್ಕಾರದ ಯಾವೊಂದು ಯೋಜನೆಯ ಫಲಾನುಭವಿಗಳು ಕೂಡ ಇವರಲ್ಲ. ತಮ್ಮ ಹೆಸರೇನು, ಹಾಗೆ ತಾವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಮ್ಮ ಹೆಸರು ಸರ್ ನಾಗೇಶ್ ಯಲ್ಲಪ್ಪ ಕಂಬಳಿ. ನಾವು ಇಲ್ಲಿ ಬ್ರಿಟಿಷ್ ಕಾಲದಿಂದ ಹಿಂದಿಂದ ಇದ್ದೇವ್ರಿ ಸರ್. ನಮಗೂ ಹೊಲ ಕೊಟ್ಟಾರ ಗೌರ್ಮೆಂಟ್ ಸರ್, ಆಧಾರ್ ಕಾರ್ಡ್ ಕೊಟ್ಟಾರ, ರೇಷನ್ ಕೂಪನ್ ಕೊಟ್ಟಾರ. ಇದು ನೋಡ್ರಿ ಸರ್, ರೇಷನ್ ಕಾರ್ಡ್ ಐತ್ರಿ, ಜಮೀನು ಉತ್ತಾರ ಐತ್ರಿ, ರೇಷನ್ ಕೂಪನ, ವೋಟರ್ ಲಿಸ್ಟ ಐತ್ರಿ ಸರ್. ಇಷ್ಟು ಎಲ್ಲ ಹಾಕಿ ಕೊಟ್ಟಾರ ಸರ್. ಎಲೆಕ್ಷನ್ ಸಂಬಂಧ ಅಷ್ಟು ನಮ್ಗೆ ಹಾಕಿ ಸರ್. ಒಂದ್ಸಲ ವೋಟಿಂಗ್ ತೊಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಮತ್ತೊಂದ್ಸಲ ಬಂದ ಕೆಲಸ ನಮ್ಮ ಕಡೆ ನೋಡೋದಿಲ್ಲ. ಯಾವುದು ಗೌರ್ಮೆಂಟ್ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮಾತು ಅಷ್ಟೇ ಕೊಡ್ತಾರೆ ಸರ್. ಇಲ್ಲಿ ಬರ್ತಾರೋ ಹೋಗ್ತಾರೋ, ವೋಟಿಂಗ್ ತೊಗೋತಾರೋ ಹೋಗ್ತಾರೆ ಸರ್. ಯಾವುದಾದ್ರೂ ಯೋಜನೆಗಳ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಮಗದೊಂದೆಲ್ಲ ಸರ್ಕಾರ ಏನಿಗೆ ಜಾರಿಗೆ ತಂದು ಗೌರ್ಮೆಂಟ್ ಮಾಡಿದ್ರಲ್ಲ, ಅದು ಯಾವುದಾದ್ರೂ ತಮಗೆ ತಲುಪಿದೇನ್ರಿ ಸರ್? ಇಲ್ಲ ಸರ್, ಇನ್ನೂ ಮಠ ಇನ್ನೂ ತಲುಪಿಲ್ಲ. ಬೋರ್ಡ್ ಅಷ್ಟೇ, ಬ್ಯಾನರ್ ಅಷ್ಟೇ ಕುಂಡಿಸ್ತಾರೋ ಹೋಗ್ತಾರೆ ಸರ್. ಇನ್ನೂ ಮಠ ಸರ್ ನಮಗೆ ಕುಡಿಯೋಕೆ ನೀರಿಲ್ಲ. ಆ ನಂತರ ಕಾಡು ಐತಲ್ಲ ಸರ್, ಕಾಡಿನ ಎಲ್ಲ ಪ್ರಾಣಿಗಳು, ಹಾವ, ಆ ನಂತರ ಹುಲಿ, ಕಡ್ಡಿ ಎಲ್ಲ ಬಂದ್ಗ ಸರ್. ಆಸ್ಪತ್ರೆ ಇದೆಯನ್ರಿ ಈ ಊರ್ನಾಗೆ? ಈ 150 ಮನೆ ಐತಲ್ರಿ, ಮನೆಗೆ ಯಾವ್ದಾದ್ರು ಒಂದು ಆಸ್ಪತ್ರೆನ ಐತೆ? ಇನ್ನೂ ಮಠ ಒಂದು ಆಸ್ಪತ್ರೆ ನೋಡಿಲ್ಲ ಸರ್ ನಾವು. ಇನ್ನೂ ಮಠ ಓಡಾಡೋದಕ್ಕೆ ಏನಾದರೂ ಆಟೋ ಅಥವಾ ಬಸ್ಸು ಆ ಥರದ್ದೇನು ಸೌಲಭ್ಯ ಉಂಟು? ಏನೂ ಇಲ್ಲ ಸರ್. ನಮ್ಗೆ ರಸ್ತೆ ಸರಿಯಾಗಿಲ್ಲ, ಮತ್ತು ಬಸ್ ಎಲ್ಲಿಂದ ಬರ್ತೈತೆ ಸರ್. ಕೆಲವು ದಿವಸ ಹೋಗಿ ನಾವು ಖಾನಾಪುರದಾಗ ಸರ್ ಅರ್ಜಿ, ತಹಸೀಲ್ದಾರ್ ಆಫೀಸ, ಇದು ಎಲ್ಲ ಕಡೆ ನಾವು ಅರ್ಜಿ ಕೊಟ್ಟಿದ್ದೇವೆ ಸರ್. ಸರ್ ನಮಗೆ ಇಷ್ಟ ಬೇಕ್ರಿ, ನಮ್ಮ ಊರಾಗ ಲೈಟ್ ಬೇಕ್ರಿ, ರಸ್ತೆ ಬೇಕ್ರಿ, ಈ ಕಾಡು ಪ್ರಾಣಿದಿಂದ ನಮಗೆ ಸಂರಕ್ಷಣೆ ಬೇಕ್ರಿ, ನಮ್ಮ ಚಲೋ ನಮಗೆ ಇರಾಕ ಒಂದು ಮನೆ ಬೇಕ್ರಿ ಸರ್. ಆ ನಂತರ ನೀರಿನ ಸೋಯ ಅಂದರೆ ಹೋಗೋದು ಹಾದಿ ಮಾಡ್ಕಸ್ಕೊಡ್ಬೇಕ್ರಿ ಸರ್. ಒಂದು ಬಸ್ಸಿಂದ ಸೇವೆ ಮಾಡ್ಕಸ್ಕೊಡ್ಬೇಕ್ರಿ. ನಮಗೆ ಶಿಕ್ಷಣ ಬೇಕ್ರಿ, ಫಸ್ಟ್ ಶಿಕ್ಷಣ ಬೇಕ್ರಿ. ಆ ನಂತರ ಒಂದು ಸ್ಕೂಲ್ ಬೇಕ್ರಿ. ಹಾಂ, ಹಿಂಗೆ ಎಲ್ಲ ನಮಗೆ ಇದು ಸುವಿಧಾ ಮಾಡ್ಕಸ್ಕೊಡೋದು ಅಂತ ನಮಗೆ ರಿಪಬ್ಲಿಕ್ ಚಾನೆಲ್ಗೆ ಅಸಹಾಯಕತೆಯನ್ನು ಹೊರ ಹಾಕ್ತಾ ಇದ್ದಾರೆ ಸರ್ಕಾರ. ಇನ್ನಾದರೂ ಕೂಡ ಈ ಭಾಗ ಖಾನಾಪುರ ಈ ಭಾಗದಲ್ಲಿ ಅತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಇಲ್ಲಿನ ಜನರ ಕೈ ಹಿಡಿತೀರಾ? ಇವರಿಗೆ ಮೂಲ ಸೌಕರ್ಯದ ಜೊತೆಗೆ ಇವರ ಬದುಕನ್ನು ರಕ್ಷಿಸುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋದು ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಮತ್ತು ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಅವ್ಯವಸ್ಥೆಯ ತಾಣಗಳ ದರ್ಶನವನ್ನ ಮಾಡಿಸ್ತಾ ಇದ್ದೀವಿ. ಖಾನಾಪುರ ಗಡಿ ತಾಲೂಕು. ಈ ಗಡಿ ತಾಲೂಕಿನಲ್ಲಿ
ಏನೆಲ್ಲ ಸಮಸ್ಯೆ ಇದೆ, ಖಾನಾಪುರ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಹಳ್ಳಿಗಳ ಕಥೆ ವ್ಯಥೆ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ. ಅಮಗಾಂವ್ ಜೋಪಡಿಯಲ್ಲಿ ನರಕ ಯಾತನೆಯ ದರ್ಶನ. ಸರ್ಕಾರಿ ದಾಖಲೆಗಳಿದ್ರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮ. ಆಧಾರ್, ರೇಷನ್ ಕಾರ್ಡ್, ಹಕ್ಕುಪತ್ರ ಇದ್ರೂ ಕೂಡ ಸರ್ಕಾರ ಸೌಲಭ್ಯ ಕೊಟ್ಟಿಲ್ಲ. ಸೌಲಭ್ಯ ಮುಟ್ಟಿಸಬೇಕಾಗಿದ್ದ ಅಧಿಕಾರಿಗಳು, ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕಾಡಂಚಿನ ಜನ ಹೈರಾಣಾಗಿದ್ದಾರೆ. ಗಡಿ ಭಾಗದ ಜನ ಹೈರಾಣಾಗಿದ್ದಾರೆ. ನೋಡಿ, ಎಲ್ಲಿನ ಪರಿಸ್ಥಿತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳು, ಚಿಕ್ಕ ಚಿಕ್ಕ ಮಕ್ಕಳು ದೀಪಗಳ ಮೊರೆ ಹೋಗ್ತಿದ್ದಾರೆ ಓದಬೇಕು ಅಂದ್ರೆ. ಒಂದು 30-40 ವರ್ಷದ ಹಿಂದೆ ಈ ರೀತಿ ಇರ್ತಾ ಇತ್ತು. ಆದ್ರೆ ಈಗ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಎಲ್ಲಿ ಅಭಿವೃದ್ಧಿ? ಅಭಿವೃದ್ಧಿ ಶೂನ್ಯ. ಇಂಥ ಗ್ರಾಮಗಳಲ್ಲಿ ಇನ್ನೂ ಕೂಡ ಸರಿಯಾದ ರಸ್ತೆ ಇಲ್ಲ, ಸಂಪರ್ಕ ವ್ಯವಸ್ಥೆ ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಆಸ್ಪತ್ರೆ ಇಲ್ಲ. ಇಲ್ಲಗಳ ಖಜಾನೆ ಈ ಖಾನಾಪುರ ಗ್ರಾಮಗಳದ್ದು. ಹಾಗಿದ್ರೆ ನೋಡ್ಬೇಕಾದಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡಿಸ್ಬೇಕಾಗಿದ್ದಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇದು ನಿಜಕ್ಕೂ ಬೇಸರದ ವಿಚಾರ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಪ್ರತ್ಯಕ್ಷ ವರದಿಯನ್ನ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೀಡಿದ್ದಾರೆ. ನೋಡ್ಕೊಂಬರೋಣ ಒಂದ್ಸರಿ. ಬೆಳಗಾವಿಯ ಖಾನಾಪುರ ತಾಲೂಕಿನ ಅಮಗಾವ್ನ ಕಾಡಂಚಿನ ಭಾಗದ ಈ ಹಳ್ಳಿಗಳ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಇಲ್ಲಿನ ಜನರ ಪರಿಸ್ಥಿತಿ. ಮನೆ ನೋಡಿದರೆ ಜೋಪಡಿ ಮನೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿದ್ದೋಗ್ಬೋದು. ಇಲ್ಲೊಂದು 100-150 ಮನೆಗಳಿದ್ದಾವೆ. ಸುಮಾರು 1,000 ಜನ ಇಲ್ಲಿ ವಾಸ ಮಾಡ್ತಾರೆ. ಸರ್ಕಾರದ ಯಾವೊಂದು ಯೋಜನೆಯ ಫಲಾನುಭವಿಗಳು ಕೂಡ ಇವರಲ್ಲ. ತಮ್ಮ ಹೆಸರೇನು, ಹಾಗೆ ತಾವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಮ್ಮ ಹೆಸರು ಸರ್ ನಾಗೇಶ್ ಯಲ್ಲಪ್ಪ ಕಂಬಳಿ. ನಾವು ಇಲ್ಲಿ ಬ್ರಿಟಿಷ್ ಕಾಲಿಂದ ಹಿಂದಿಂದ ಇದ್ದೇವ್ರಿ ಸರ್. ನಮಗೂ ಹೊಲ ಕೊಟ್ಟಾರ ಗೌರ್ಮೆಂಟ್ ಸರ್, ಆಧಾರ್ ಕಾರ್ಡ್ ಕೊಟ್ಟಾರ, ರೇಷನ್ ಕೂಪನ್ ಕೊಟ್ಟಾರ. ಇದು ನೋಡ್ರಿ ಸರ್, ರೇಷನ್ ಕಾರ್ಡ್ ಐತ್ರಿ, ಜಮೀನು ಉತ್ತಾರ ಐತ್ರಿ, ರೇಷನ್ ಕೂಪನ, ಇವು ವೋಟರ್ ಲಿಸ್ಟ ಐತ್ರಿ ಸರ್. ಇಷ್ಟು ಎಲ್ಲ ಹಾಕಿ ಕೊಟ್ಟಾರ ಸರ್. ಎಲೆಕ್ಷನ್ ಸಂಬಂಧ ಅಷ್ಟು ನಮ್ಗೆ ಹಾಕಿ ಸರ್. ಒಂದ್ಸಲ ವೋಟಿಂಗ್ ತೊಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಮತ್ತೊಂದ್ಸಲ ಬಂದ ಕೆಲಸ ನಮ್ಮ ಕಡೆ ನೋಡೋದಿಲ್ಲ. ಯಾವುದು ಗೌರ್ಮೆಂಟ್ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನಮ್ಮ ಮಾತು ಅಷ್ಟೇ ಕೊಡ್ತಾರೆ ಸರ್. ಇಲ್ಲಿ ಬರ್ತಾರೋ ಹೋಗ್ತಾರೋ, ವೋಟಿಂಗ್ ತೊಗೋತಾರೋ ಹೋಗ್ತಾರೆ ಸರ್. ಯಾವುದಾದ್ರೂ ಯೋಜನೆಗಳ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಮಗದೊಂದೆಲ್ಲ ಸರ್ಕಾರ ಏನಿಗೆ ಜಾರಿಗೆ ತಂದು ಗೌರ್ಮೆಂಟ್ ಮಾಡಿದ್ರಲ್ಲ, ಅದು ಯಾವುದಾದ್ರೂ ತಮಗೆ ತಲುಪಿದೇನ್ರಿ ಸರ್? ಇಲ್ಲ ಸರ್, ಇನ್ನೂ ಮಠ ಇನ್ನೂ ತಲುಪಿಲ್ಲ. ಬೋರ್ಡ್ ಅಷ್ಟೇ, ಬ್ಯಾನರ್ ಅಷ್ಟೇ ಕುಂಡಿಸ್ತಾರೋ ಹೋಗ್ತಾರೆ ಸರ್. ಇನ್ನೂ ಮಠ ಸರ್ ನಮಗೆ ಕುಡಿಯೋಕೆ ನೀರಿಲ್ಲ. ಆ ನಂತರ ಕಾಡು ಐತಲ್ಲ ಸರ್, ಕಾಡಿನ ಎಲ್ಲ ಪ್ರಾಣಿಗಳು, ಹಾವ, ಆ ನಂತರ ಹುಲಿ, ಕಡ್ಡಿ ಎಲ್ಲ ಬಂದ್ಗ ಸರ್. ಆಸ್ಪತ್ರೆ ಇದೆಯನ್ರಿ ಈ ಊರ್ನಾಗೆ? ಈ 150 ಮನೆ ಐತಲ್ರಿ, ಮನೆಗೆ ಯಾವ್ದಾದ್ರು ಒಂದು ಆಸ್ಪತ್ರೆನ ಐತೆ? ಇನ್ನೂ ಮಠ ಒಂದು ಆಸ್ಪತ್ರೆ ನೋಡಿಲ್ಲ ಸರ್ ನಾವು. ಇನ್ನೂ ಮಠ ಓಡಾಡೋದಕ್ಕೆ ಏನಾದರೂ ಆಟೋ ಅಥವಾ ಬಸ್ಸು ಆ ಥರದ್ದೇನೋ ಸೌಲಭ್ಯ ಉಂಟು? ಏನೂ ಇಲ್ಲ ಸರ್. ನಮ್ಗೆ ರಸ್ತೆ ಸರಿಯಾಗಿಲ್ಲ, ಮತ್ತು ಬಸ್ ಎಲ್ಲಿಂದ ಬರ್ತೈತೆ ಸರ್. ಕೆಲವು ದಿವಸ ಹೋಗಿ ನಾವು ಖಾನಾಪುರದಾಗ ಸರ್ ಅರ್ಜಿ, ತಹಸೀಲ್ದಾರ್ ಆಫೀಸ, ಇದು ಎಲ್ಲ ಕಡೆ ನಾವು ಅರ್ಜಿ ಕೊಟ್ಟಿದ್ದೇವೆ ಸರ್. ಸರ್ ನಮಗೆ ಇಷ್ಟ ಬೇಕ್ರಿ, ನಮ್ಮ ಊರಾಗ ಲೈಟ್ ಬೇಕ್ರಿ, ರಸ್ತೆ ಬೇಕ್ರಿ, ಈ ಕಾಡು ಪ್ರಾಣಿದಿಂದ ನಮಗೆ ಸಂರಕ್ಷಣೆ ಬೇಕ್ರಿ, ನಮ್ಮ ಚಲೋ ನಮಗೆ ಇರಾಕ್ ಒಂದು ಮನೆ ಬೇಕ್ರಿ ಸರ್. ಆ ನಂತರ ನೀರಿನ ಸೋಯ ಅಂದರೆ ಹೋಗೋ ಹಾದಿ ಮಾಡ್ಕೊಸ್ಕೊಡ್ಬೇಕ್ರಿ ಸರ್. ಒಂದು ಬಸ್ಸಿಂದ ಸೇವೆ ಮಾಡ್ಕೊಸ್ಕೊಡ್ಬೇಕ್ರಿ. ನಮಗೆ ಶಿಕ್ಷಣ ಬೇಕ್ರಿ, ಫಸ್ಟ್ ಶಿಕ್ಷಣ ಬೇಕ್ರಿ. ಆ ನಂತರ ಒಂದು ಸ್ಕೂಲ್ ಬೇಕ್ರಿ. ಹಾಂ, ಹಿಂಗೆ ಎಲ್ಲ ನಮಗೆ ಇದು ಸುವಿಧಾ ಮಾಡ್ಕೊಸ್ಕೊಡೋದು ಅಂತ ನಮಗೆ ಡ್ರೀಮ್ ಫ್ಯಾಮಿಲಿ ಚಾನೆಲ್ಗೆ ಅಸಹಾಯಕತೆಯನ್ನು ಹೊರ ಹಾಕ್ತಾ ಇದ್ದಾರೆ. ಸರ್ಕಾರ ಇನ್ನಾದರೂ ಕೂಡ ಈ ಭಾಗ ಖಾನಾಪುರ ಈ ಭಾಗದಲ್ಲಿ ಅತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಇಲ್ಲಿನ ಜನರ ಕೈ ಹಿಡಿತೀರಾ? ಇವರಿಗೆ ಮೂಲ ಸೌಕರ್ಯದ ಜೊತೆಗೆ ಇವರ ಬದುಕನ್ನು ರಕ್ಷಿಸುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋದು ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.